ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಸಮಸ್ತ ಕನ್ನಡ ನಾಡಿನ ಜನತೆಗೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂದಿನ ಸಂಚಿಕೆಯಲ್ಲಿ ನಾವು ವ್ಯಾವಹಾರಿಕ ನಷ್ಟ ಅಂತಕ್ಕಂಥ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ವಿ. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಆ ಒಂದು ವ್ಯಾವಹಾರಿಕ ನಷ್ಟವನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಳಬಹುದು ಅಂತಕ್ಕಂತಹ ವಿಚಾರವನ್ನು ನೋಡೋಣ. ಈ ವ್ಯಾವಹಾರಿಕ ನಷ್ಟವನ್ನು ನಾವು ಏನು ಕೇಳಿದ್ರೆ, ಕೆಲವೊಂದಿಷ್ಟು ಪೂಜಾ ಕೈಂಕರ್ಯಗಳ ಮುಖೇನವಾಗಿ ಶೀಘ್ರವಾಗಿ ಪರಿಹರಿಸ್ಕೊಳ್ಬೋದು. ಯಾವುದನ್ನು ಮಾಡಿದರೆ ಈ ಒಂದು ವ್ಯಾವಹಾರಿಕ ನಷ್ಟ, ವ್ಯಾವಹಾರಿಕ ಹಿನ್ನಡೆ, ನಷ್ಟ ಆಗ್ತಕ್ಕಂಥದ್ದು ಇವೆಲ್ಲ ಯಾವಾಗ ನಿವಾರಣೆ ಆಗುತ್ತೆ ಅಂತ ನೋಡಿದಾಗ, ಪ್ರಥಮವಾಗಿ ಬರ್ತಕ್ಕಂಥದ್ದು ಏನು ಕೇಳಿದ್ರೆ, ಶ್ರೀ ಕುಬೇರ ಲಕ್ಷ್ಮಿ ಹೋಮ ಅಂತ ಕರಿತೇವೆ. ಲಕ್ಷ್ಮೀ ಗಣಪತಿ ಮೂಲಮಂತ್ರ ಹೋಮ, ಲಕ್ಷ್ಮೀ ನರಸಿಂಹಸ್ವಾಮಿ ಋಣ ವಿಮೋಚನ ಹೋಮ, ಇವುಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಶ್ರೀ ಲಕ್ಷ್ಮೀ ಹೃದಯ ಪಾರಾಯಣ ಏನು ಕರಿತೀರಿ ಅದನ್ನು ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಶತ್ರು ಸಂಹಾರಕ್ಕಾಗಿ ಶತ್ರು ಸಂಹಾರ ಹೋಮವನ್ನು ಹಾಗೂ ಬಗಳಾಮುಖಿ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಇವುಗಳನ್ನು ಮಾಡಿಕೊಂಡಾಗ ನಮಗೆ ಇರತಕ್ಕಂತಹ ಕೆಲವೊಂದಿಷ್ಟು ವ್ಯಾವಹಾರಿಕ ನಷ್ಟಗಳು ಮತ್ತು ಶತ್ರುಗಳಿಂದಾಗತಕ್ಕಂಥ ಉಪಟಳಗಳು, ನಾವು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಕೆಲವೊಂದಿಷ್ಟು ಶತ್ರುಗಳ ದೃಷ್ಟಿ ಏನಿರುತ್ತೆ, ಆ ಒಂದು ದೃಷ್ಟಿ ದೋಷ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ. ಹಾಗಾಗಿ ಈ ಒಂದಿಷ್ಟು ಪೂಜಾ ವಿಧಾನಗಳನ್ನು ತಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡಿಸಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಲೂ ಕೂಡ ತಮ್ಮ ವ್ಯಾವಹಾರಿಕ ನಷ್ಟಗಳಿಗೆ ಸಂಪೂರ್ಣವಾದಂತಹ ಒಂದು ಪರಿಹಾರ ದೊರತಕ್ಕಂಥದ್ದು ಸಾಧ್ಯವಾಗುತ್ತೆ. ಹೀಗಾಗಿ ತಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಇಂತಹ ಒಂದು ದೋಷಗಳಿಗೆ ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಪೂಜೆಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಉತ್ತಮ. ಇನ್ನು ತಮ್ಮ ಕೈಯಲ್ಲಿ ಈ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳದೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇದ್ದಲ್ಲಿ, ಅಂದರೆ ವ್ಯಾವಹಾರಿಕವಾಗಿ ತುಂಬ ನಷ್ಟವನ್ನು ಹೊಂದಿ ಸ್ವಾಮಿ ನಮ್ಮ ಕೈಯಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿಕ್ಕೂ ಕೂಡ ಶಕ್ತಿ ಇಲ್ಲ ಅಂತಕ್ಕಂಥ ಸಂದರ್ಭ ಉಂಟಾದಲ್ಲಿ, ಒಂದಿಷ್ಟು ಋಣ ವಿಮೋಚನೆ, ನಿಮ್ಮ ಋಣವನ್ನು ಕಳೆದುಕೊಳ್ಳಿಕ್ಕಾಗಿ, ಅಂದರೆ ಕೆಲವೊಂದಿಷ್ಟು ಋಣಗಳಿಂದಾಗಿ ಈ ರೀತಿ ತೊಂದರೆಗಳು ಆಗ್ತಾ ಇರುತ್ತೆ. ಆ ಋಣವನ್ನು ಕಳೆದುಕೊಳ್ಳಿಕ್ಕಾಗಿ ಏನು ಮಾಡಬೇಕು ಹೇಳಿದ್ರೆ, ಸಾಧ್ಯವಾದಷ್ಟು ಹಸುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಅಂದರೆ ಹಸುಗಳಿಗೆ ಮೇವನ್ನು ಕೊಡ್ತಕ್ಕಂಥದ್ದು, ಹಸಿರು ಹುಲ್ಲನ್ನು ಕೊಡ್ತಕ್ಕಂಥದ್ದು, ಪಕ್ಷಿಗಳಿಗೆ ಕಾಳುಗಳನ್ನು ಕೊಡ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಟೆರೆಸ್ಗಳ ಮೇಲೆ ಆ ಪಾರಿವಾಳಗಳಿಗೆ ಸ್ವಲ್ಪ ಧಾನ್ಯಗಳನ್ನು ಮತ್ತು ಕುಡಿಲಿಕ್ಕೆ ನೀರನ್ನು ಇಡ್ತಕ್ಕಂಥದ್ದು, ಮತ್ತು ಏನು ಕೇಳಿದ್ರೆ ಶ್ವಾನಗಳಂದರೆ ನಾಯಿಗಳಿಗೆ ಏನು ಕೇಳಿದ್ರೆ ತಿನ್ನಲಿಕ್ಕೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಸಾಧ್ಯವಾದರೆ ಏನು ಕೇಳಿದ್ರೆ, ನಿಮ್ಮ ಮನೆಯಲ್ಲೇ ನೀವು ಏನು ಮಾಡ್ಬೋದು ಅಂತಂದರೆ, ಶ್ರೀ ಲಕ್ಷ್ಮಿ ಅಷ್ಟೋತ್ತರವನ್ನು ಸರಿಯಾದ ರೀತಿಯಲ್ಲಿ ಅಂತಂದರೆ, ಬೆಳಗ್ಗೆ ಪ್ರಾತಃ ಕಾಲದಿದ್ದು ಶುಚಿರ್ಭೂತರಾಗಿ ಪಂಚಗವ್ಯಗಳಿಂದ ಮಿಶ್ರಿತವಾಗಿರ್ತಕ್ಕಂಥ ನೀರಲ್ಲಿ ಸ್ನಾನವನ್ನು ಮಾಡ್ಕೊಳ್ತಕ್ಕಂಥದ್ದು, ಶ್ರೀ ಮಹಾಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಿ ಅಲ್ಲಿ ಕುಂಕುಮದಿಂದ ಅಷ್ಟೋತ್ತರವನ್ನು ಮಾಡ್ತಾ, ಆ ಒಂದು ಕುಂಕುಮವನ್ನು ನಿಮ್ಮ ಮನೆಯ ಯಜಮಾನನಿಗೆ ಮತ್ತು ನೀವು ನಿಮ್ಮ ಮಾಂಗಲ್ಯಕ್ಕೆ, ಮಕ್ಕಳಿಗೆ ಧರಿಸ್ತಾ ಹೋದಲ್ಲಿ ಏನಾಗುತ್ತಂದರೆ, ಈ ಒಂದು ವ್ಯಾವಹಾರಿಕ ನಷ್ಟದಿಂದ ಸ್ವಲ್ಪ ಪರಿಹಾರವನ್ನು ನೀವು ಪಡ್ಕೊಳ್ಬೋದು ಅಂತ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ವ್ಯಾವಹಾರಿಕ ನಷ್ಟವನ್ನು ನಿವಾರಣೆ ಮಾಡಿಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾವು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೋಷದ ಕುರಿತಾಗಿ, ಶಾಪದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತೀವಿ. ತಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.